ಎಷ್ಟು ಕಷ್ಟ ಬೀಳ್ತೀವೋ ಅಷ್ಟು ಸುಖ ಇದೆ. ನಾನು ಇವತ್ತು ನಿಮ್ಮನ್ನ ಒಂದು ರಾಯಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಆಗ ಟೈಮ್ 10 ಗಂಟೆ 10:15 ರೀಚ್ ಆಗ್ತೀನಿ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಒಂದೆರಡು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಕಷ್ಟ ಬಿದ್ದಷ್ಟು ಫಲ ಇದೆ. ಅಣ್ಣವ್ರು ಹೇಳಿದ್ದಾರೆ, ರಾಜ್ಕುಮಾರ್ ಅಣ್ಣವರು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿ ಬೀಳ್ತೀವೋ ಅಷ್ಟು ಸುಖ ಇದೆ. ಹೆದರ್ಕೋಬೇಡಿ ಅಂತ ಅವ್ರು ಹೇಳಿದ್ದು ಒಳ್ಳೆ ಬಿಗಿನಿಂಗ್ ಅಂತ ಅನ್ಕೋತೀನಿ ನಾನು. ಬನ್ನಿ, ಇವಾಗ ನಾನು ಹೇಳಿದ್ನಲ್ಲ ರಾಯಲ್ ಜಾಗ, ರಾಯಲ್ ಪ್ಲೇಸ್ ತೋರಿಸ್ತೀನಿ ಅಂತ, ಅಲ್ಲಿಗೆ ಬಂದಿದ್ದೀನಿ. ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಎಷ್ಟು ಚೆನ್ನಾಗಿದೆ ಅಲ್ಲ, ಗ್ರೀನರಿ ಏನು ಸಖತ್ತಾಗಿದೆ ಅಲ್ಲ. ಆ್ಯಕ್ಚುಲಿ ರೋಡಿಂದ ಏನೂ ಕಾಣಿಸಲ್ಲ ನಿಮಗೆ, ಇಲ್ಲಿ ರೋಡ್ ಒಳಗೆ ಬಂದರೆ ಮಾತ್ರ ಕಾಣಿಸುತ್ತೆ ಈ ಪ್ಲೇಸ್. ಹಕ್ಕಿಗಳ ಶಬ್ದ ಎಷ್ಟು ಚೆನ್ನಾಗಿದೆ. ಮರಗಳ ಮಧ್ಯೆ ಈ ಥರ ನೆರಳಲ್ಲಿ ಹೋಗೋದು ಎಷ್ಟು ಚೆನ್ನಾಗಿದೆ ಅಲ್ಲ. ಹೇಗಿದೆ ಕಾಣ್ತಿದ್ಯಲ್ಲ, ಬ್ಯಾಂಗ್ಳೂರ್ ಪ್ಯಾಲೇಸ್. ಏನು ಚೆನ್ನಾಗಿದೆ ಅಲ್ವಾ. ಬನ್ನಿ ಒಳಗೆ ಹೋಗೋಣ, ಟಿಕೆಟ್ ತಗೊಳ್ಳೋಣ ಒಳಗೆ ಹೋಗಕ್ಕೆ. ಟಿಕೆಟ್ ಕೌಂಟರ್. ಕ್ಯಾಮ್ರಾ ಅಲ್ಲೋ ಇಲ್ಲ ಅಂತೆ, ಬೇಜಾರಾಗ್ತಿದೆ, ತುಂಬ ಬೇಜಾರಾಗ್ತಿದೆ. ಒಳಗೆಲ್ಲ ನಿಮ್ಗೆ ತೋರ್ಸಕ್ಕಾಗಲಿಲ್ಲಲ್ಲ ಅಂತ, ಬಟ್ ರೂಲ್ಸ್ನ ಫಾಲೋ ಮಾಡಲೇಬೇಕಲ್ವಾ. ಎಂಟ್ರಿ ಟಿಕೆಟು ಇಂಡಿಯನ್ಸಿಗೆ ಮಾತ್ರ 300 ರೂಪೀಸ್ ಇರುತ್ತೆ. ಅದರ್ ಕಂಟ್ರಿಯಿಂದ ಬಂದವ್ರಿಗೆ, ಪ್ರವಾಸಿಗರಿಗೆ ಬೇರೆ ರೇಟ್ ಇರುತ್ತೆ. ಪೇಜಸ್ ಇದ್ದಾವೆ, ಆಡಿಯೋ ಕೇಳ್ಕೊಂಡು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳು ಹೋಗುತ್ತೆ. ಅದು ಮ್ಯಾನ್ಯಲ್ ಆಗಿ ಯಾರೋ ಒಬ್ರು ಇದ್ರೆ ಚೆನ್ನಾಗಿರುತ್ತೆ, ನಮ್ಗೆ ಡೌಟ್ ಬಂದರೆ ಕೇಳ್ಬೋದು. ಇದು ಅದು ಹೇಳ್ತಾ ಇರುತ್ತೆ, ನಾವು ಕೇಳ್ಕೊತಾ ಹೋಗ್ತಾ ಇರ್ತೀವಿ ಅಷ್ಟೇ. ನೋಡಿ ಇಲ್ಲಿ ಈ ಸ್ಟಿಕ್ಕರ್ ಕಾಣ್ತಾ ಇದೆಯಲ್ಲ, ಈ ಸ್ಟಿಕ್ಕರ್ ಹಾಕಿರ್ತಾರೆ. ಅಲ್ಲೇ ನೋಡ್ತೀರಿ, ನಾನು ತೋರಿಸ್ತೀನಿ ನೋಡಿ ಹೆಂಗಿದೆ ಸ್ಟಿಕ್ಕರ್ ಅಂದರೆ. ಸ್ಟಿಕ್ಕರ್ ಬೇಂಚ್ ಮಾಡ್ಬಿಟ್ಟಾರೆ, ಇಟ್ಕೊಂಡ ಜಾಗನ ಫುಲ್ಲು ಸ್ಟಿಕ್ಕರೇ ಅಷ್ಟು ಅಂಟಿಸಿರೋದು ನೋಡಿ, ಹೆಂಗೆ ಅಂಟಿಸೋರೆ. ಒಂಥರ ಚೆನ್ನಾಗಿ ಕಾಣ್ತಿದೆ ಅಲ್ಲ ನೋಡೋಕ್ಕೆ. ವರ್ಷದ ಹಿಂದೆ ರಾಜರು ಯೂಸ್ ಮಾಡ್ತಿರೋ ವಸ್ತುಗಳು, ಆಮೇಲೆ ಯಾವ ಥರ ಲೈಟ್ ಅಂತೂ ಎಷ್ಟು ದೊಡ್ಡ ಲೈಟ್ಸ್ ಇದೆ ಗೊತ್ತಾ. ಅವ್ರು ನೋಡ್ತಾ ಇದ್ರೆ ನೋಡ್ತಾ ಇರಬೇಕು ಅಂತ. ಮತ್ತು ಡ್ರಾಯಿಂಗ್ಸ್ ಅಂತೂ ಸಖತ್ತಾಗಿದೆ. ನನಗೆ ಎಲ್ಲಿ ನೋಡಿದ್ರು ಕಣ್ಣು ಡ್ರಾಯಿಂಗ್ಸ್ ಕಡೆಗೆ ಹೋಗ್ತಾ ಇದ್ವು. ಬ್ಯಾಂಗ್ಳೂರ್ ಪ್ಯಾಲೇಸ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಒಬ್ಬ ಬ್ರಿಟಿಷ್ ಅಧಿಕಾರಿ. ಆಮೇಲೆ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಿಕೊಂಡು ಮೈಸೂರು ಒಡೆಯರು ತೊಗೊತಾರೆ. ಆಮೇಲೆ ಡೆವಲಪ್ ಮಾಡಿ ಈ ಥರ ಬಿಡ್ತಾರೆ. ಬಟ್ 5 ವರ್ಷ ತೊಗೊಂಡಿದ್ದಾರೆ, 5 ಇಯರ್ಸ್ ತೊಗೊಂಡಿದ್ದಾರೆ. ಇದನ್ನು ನೋಡಿದಾಗ ಏನಾದರೂ ನೆನ್ಪು ಬರಬೇಕಲ್ಲ ನಿಮಗೆ. ಮೂವಿ ಸೀನ್ ನೆನ್ಪು ಬರ್ತವೆ, ಮತ್ತು ಒಂದು ಸಾಂಗ್ ನೆನ್ಪು ಬರುತ್ತೆ ನನಗೆ. ಕ್ರಾಂತಿ ಮೂವಿದು ಓದ್ಯಾಕೆ ಸಾಯೋದ್ಯಾಕೆ ಸಾಂಗ್ ನೆನ್ಪು ಬರ್ತಿದೆ. ಇವಾಗ ನೋಡಿ ಹೆಂಗ್ ಕಾಣ್ತದೆ.
ಎಸ್. ಸುತ್ತಮುತ್ತ ಎಲ್ಲ ಸೇರಿ 454 ಎಕರೆ ಇದೆ ಅಂತೆ. ಫುಲ್ ಆ ಕಡೆ ಈ ಕಡೆ ಎಲ್ಲ. ಬ್ಯಾಂಗ್ಳೂರಲ್ಲಿ ಇಷ್ಟು ದೊಡ್ಡ ಜಾಗದಲ್ಲಿ ಒಂದು ಪ್ಯಾಲೇಸ್ ಇದೆ ಅಂತ ಕಾಣೋದೇ ಇಲ್ಲ. ಯಾಕೆಂದ್ರೆ ಅಲ್ಲೆಲ್ಲ ಮರಗಳು ಬೆಳೆಸ್ಬಿಟ್ಟಿದ್ದಾರೆ, ಕಾಣಿಸೋದೇ ಇಲ್ಲ. ಪಾರ್ಕ್ ಇದೆ, ಪಾರ್ಕ್ ಹತ್ರ ಹೋಗೋಣ. ಪಾರ್ಕನ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲರೂ ಫೋಟೋ 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 ಫೋಟೋದಲ್ಲಿ ಬಿಸಿ. ಇಂಥ ಪ್ಲೇಸಿಗೆ ಬಂದ್ಮೇಲೆ ಫೋಟೋ ಯಾಕೆ ತಗೊಳಲ್ಲ ಹೇಳಿ? ಫೋಟೋ ಬೇಡ ಅಂದರು ಫೋಟೋ ತೆಗೀರಿ ನಮ್ದು ಅಂತಾರೆ ಬಂದು, ಅಲ್ಲ? ಎಷ್ಟು ಗ್ರೀನ್ ಆಗಿದೆ. ಮಳೆ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿದೆ. ಇವಾಗ ಚೆನ್ನಾಗಿದೆ, ಬಂದು ವಿಸಿಟ್ ಮಾಡಿ. ಅಲ್ಲ, ಎಷ್ಟು ಜನ ಇದ್ದಾರೆ. ವೀಕೆಂಡ್ ಅಲ್ಲಂತೂ ಬಂದ್ರೆ ಮುಗೀತು ಕತೆ, ತುಂಬಾ ರಶ್ ಇರುತ್ತೆ. ಯಾವಾಗಲೂ ವೀಕ್ ಡೇಸ್ ಅಲ್ಲಿ ಬರೋಕೆ ಈ ತರ ಪ್ಲೇಸ್ಗಳಿಗೆಲ್ಲ ಪ್ಲಾನ್ ಮಾಡಿ. ಬೇಜಾನ್ ಸ್ಪೇಸ್ ಇದೆ ಅಂದ್ರೆ ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಕ್ಕೆ ಇಲ್ಲೆಲ್ಲ ಪಾರ್ಕ್ ಮಾಡಿದ್ದಾರೆ. ಕೊನೆಯದಾಗಿ ನೋಡ್ಕೊಂಡ್ಬಿಡಿ ಪ್ಯಾಲೇಸ್. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.